ಡಿಸೆಂಬರ್ 31ಕ್ಕೆ ರಾತ್ರಿ ಪಾರ್ಟಿಗಳಿಗೆ ಬೀಳಲಿದೆಯಾ ಬ್ರೇಕ್? ನ್ಯೂ ಇಯರ್ ಮಾರ್ಗಸೂಚಿ ಬಿಡುಗಡೆಗೆ ಒಂದೇ ಒಂದು ಗಂಟೆ ಬಾಕಿ ಇದೆ. ಹಾಗಾದ್ರೆ ಈ ಮಾರ್ಗಸೂಚಿಯಲ್ಲಿ ಏನೆಲ್ಲ ಬರಬಹುದು? ಡಿಸೆಂಬರ್ 31ರ ರಾತ್ರಿ ಪಾರ್ಟಿಗಳಿಗೆ ಬೀಳಲಿದೆಯಾ ಬ್ರೇಕ್? ನ್ಯೂ ಇಯರ್ ಮಾರ್ಗಸೂಚಿ ಬಿಡುಗಡೆಗೆ ಒಂದೇ ಒಂದು ಗಂಟೆ ಬಾಕಿ ಇದೆ. ಹಾಗಾದ್ರೆ ಈ ಒಂದು ಮಾರ್ಗಸೂಚಿಯಲ್ಲಿ ಏನೆಲ್ಲ ಇರಬಹುದು? ಬೆಂಗಳೂರಿನಲ್ಲಿ ಹೊಸ ವರ್ಷಾಚರಣೆಗೆ ನಿರ್ಬಂಧಗಳು ಏನೆಲ್ಲ ಇರಬಹುದು? ಹಾಗಾದ್ರೆ ಕೆಲವೇ ಹೊತ್ತಿನಲ್ಲಿ ನಗರ ಪೊಲೀಸ್ ಆಯುಕ್ತರು ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಎಲ್ಲ ಗೈಡ್ಲೈನ್ಸ್ ಅನ್ನ ರಿಲೀಸ್ ಮಾಡಲಿದ್ದಾರೆ. ಸಂಜೆ 5 ಗಂಟೆಗೆ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಎಲ್ಲ ವಿಚಾರಗಳನ್ನ ತಿಳಿಸಲಿದ್ದಾರೆ. ಗೈಡ್ಲೈನ್ಸ್ ನಲ್ಲಿ ಏನೆಲ್ಲ ಇದೆ, ಯಾವ ರೀತಿಯಾಗಿ ಮಾರ್ಗಸೂಚಿಯನ್ನು ಪಾಲಿಸಬೇಕಾಗುತ್ತೆ, ಇದೆಲ್ಲವನ್ನು ಕೂಡ ಪೊಲೀಸ್ ಆಯುಕ್ತರೇ 5 ಗಂಟೆಗೆ ಸುದ್ದಿಗೋಷ್ಠಿಯನ್ನು ನಡೆಸುವುದರ ಮುಖಾಂತರ ಎಲ್ಲ ಮಾಹಿತಿಯನ್ನು ನೀಡಲಿದ್ದಾರೆ. ಹಾಗಾದ್ರೆ ಏನೆಲ್ಲ ಇರಬಹುದು ಗೈಡ್ಲೈನ್ಸ್ ನಲ್ಲಿ? ಈಗಾಗಲೇ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ಈ ಬಗ್ಗೆ ಏನ್ ಬರಬಹುದು, ಏನೆಲ್ಲ ಗೈಡ್ಲೈನ್ಸ್ ಇರಬಹುದು, ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಯಾವ ರೀತಿಯಾದಂತಹ ಮಾರ್ಗಸೂಚಿಯನ್ನ ಸರ್ಕಾರ ಹೊರಡಿಸುತ್ತೆ, ಇದರ ಬಗ್ಗೆ ರಾಜ್ಯದ ಜನ ಕಾಯ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಬೆಂಗಳೂರಿನಲ್ಲಿ, ಯಾಕಂತಂದ್ರೆ ಬೆಂಗಳೂರಿನಲ್ಲಿ ಪ್ರತಿ ವರ್ಷ ಹೊಸ ವರ್ಷಾಚರಣೆಯನ್ನ ಬಹಳ ಸಡಗರ ಸಂಭ್ರಮ ಅದ್ದೂರಿಯಾಗಿ ಸ್ವಾಗತ ಮಾಡ್ಕೊಳ್ತಾ ಇದ್ರು. ಆದ್ರೆ ಈ ಬಾರಿ ಅದಕ್ಕೆ ಅವಕಾಶ ಇರೋದಿಲ್ಲ. ಬಟ್ ಏನು ಕೆಲ ಅವಕಾಶ ಇರಬಹುದು? ಹಾಗಾದ್ರೆ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ? ಹಾಗಾದ್ರೆ ಈ ರೀತಿಯಾದಂತಹ ಒಂದಷ್ಟು ಪ್ರಶ್ನೆಗಳು ಸದ್ಯಕ್ಕೆ ಸಾರ್ವಜನಿಕರಲ್ಲಿ ಕಾಡ್ತಾ ಇರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಹೊತ್ತಿನಲ್ಲಿ ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಎಲ್ಲ ವಿಚಾರಗಳನ್ನ ತಿಳಿಸಲಿದ್ದಾರೆ. ಮಾರ್ಗಸೂಚಿಯಲ್ಲಿ ಏನೆಲ್ಲ ಇದೆ, ಯಾವ ರೀತಿಯಾಗಿ ಗೈಡ್ಲೈನ್ಸ್ ಅನ್ನ ಸಿದ್ಧಪಡಿಸಿದೆ ಸರ್ಕಾರ ಹಾಗೆ ಪೊಲೀಸ್ ಇಲಾಖೆ, ಅದರ ಬಗ್ಗೆ 5 ಗಂಟೆಗೆ ಮಾಹಿತಿಯನ್ನ ನೀಡಲಿದ್ದಾರೆ. ಹಾಗಾದ್ರೆ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡಬಹುದಾಗುತ್ತೆ, ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ, ಈ ಬಾರಿ ಯಾವುದಕ್ಕೆಲ್ಲ ನಿರ್ಬಂಧ ಹೇರಲಾಗುತ್ತೆ, ಇದರ ಬಗ್ಗೆ ರಾಜ್ಯದ ಜನ ಕಾಯ್ತಾ ಇದ್ದಾರೆ. ಹಾಗೆ ಬೆಂಗಳೂರಿನಲ್ಲಿ ಪ್ರಮುಖವಾಗಿ, ಯಾಕಂತಂದ್ರೆ ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಡಿಸೆಂಬರ್ 31ರ ರಾತ್ರಿ ಬೆಂಗಳೂರಿಗೆ ಬರ್ತಾರೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ನಡೆಸುವಂತಹ ಅದ್ದೂರಿ ಕಾರ್ಯಕ್ರಮಗಳು, ಸಂಭ್ರಮಾಚರಣೆ, ಇದೆಲ್ಲವನ್ನ ನೋಡೋದಕ್ಕೆ ಅಂತಲೇ ಬರ್ತಾ ಇದ್ದಾರೆ. ಹಾಗಾದ್ರೆ ಬೆಂಗಳೂರಿನಲ್ಲಿ ಯಾವ ರೀತಿಯಾದಂತಹ ಮಾರ್ಗಸೂಚಿಗಳು ಇರುತ್ತೆ? ಇನ್ನು ರಾಜಧಾನಿ ಬೆಂಗಳೂರಿಗೆ ಕಠಿಣ ರೂಲ್ಸ್ ಜಾರಿ ನಿಶ್ಚಿತ, ಇದಂತೂ ಕನ್ಫರ್ಮ್. ಬೆಂಗಳೂರಿಗೆ ಯಾವೆಲ್ಲ ರೂಲ್ಸ್ ಮಾಡಬಹುದು, ಹಾಗಾದ್ರೆ ಜಾರಿ ಮಾಡಬಹುದು, ಒಂದಂತೂ ಕನ್ಫರ್ಮ್, ರಾಜಧಾನಿ ಬೆಂಗಳೂರಿಗೆ ಕಠಿಣ ರೂಲ್ಸ್ ಗಳನ್ನ ಜಾರಿ ಮಾಡುವಂತದಂತೂ ಕನ್ಫರ್ಮ್. ಹಾಗಾದ್ರೆ ಬೆಂಗಳೂರಿಗೆ ಯಾವೆಲ್ಲ ರೂಲ್ಸ್ ಗಳನ್ನ ಜಾರಿ ಮಾಡಬಹುದು? ಮ್ಯೂಸಿಕ್, ಬ್ಯಾಂಡ್, ಡಿಜೆಗೆ ನಿರ್ಬಂಧ ಹಾಕೋದು ಪಕ್ಕ. ಮ್ಯೂಸಿಕ್ ಗಳನ್ನ ಹಾಕುವಂಥದ್ದು, ಬ್ಯಾಂಡ್ ಗಳನ್ನ ಹಾಕುವಂಥದ್ದು, ಡಿಜೆ ಗಳನ್ನ ಹಾಕುವಂಥದ್ದು, ಇದೆಲ್ಲವಕ್ಕೂ ಕೂಡ ನಿರ್ಬಂಧ ಹೇರುವಂಥದ್ದು ಪಕ್ಕ. ಹಾಗೇನೆ ಪಬ್ಬು, ಬಾರ್, ರೆಸ್ಟೋರೆಂಟ್ಸ್ಗೆ ಅವಕಾಶ ನೀಡ್ತಾರಾ ಇಲ್ವಾ? ಯಾಕಂತಂದ್ರೆ ಇಲ್ಲಿ ಕೇವಲ ಹೊಸ ವರ್ಷಾಚರಣೆ ಸಂಭ್ರಮ ಮಾತ್ರವಲ್ಲ, ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಹಾಗಾದ್ರೆ ಪಬ್, ಬಾರ್, ರೆಸ್ಟೋರೆಂಟ್ಗಳಿಗೆ ಅವಕಾಶ ನೀಡ್ತಾರಾ ಇಲ್ವಾ? ಅಷ್ಟಕ್ಕೂ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಹೇಳೋದು ಏನ್? ಹಾಗಾದ್ರೆ ಇದೆಲ್ಲವೂ ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. 5 ಗಂಟೆಗೆ ಪೊಲೀಸ್ ಆಯುಕ್ತರು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಅಲ್ಲಿ ಎಲ್ಲ ಮಾರ್ಗಸೂಚಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಮಾರ್ಗಸೂಚಿಯನ್ನ ಸಿದ್ಧಪಡಿಸಿದ್ದಾರೆ ಅನ್ನೋದರ ಬಗ್ಗೆ ಪೊಲೀಸ್ ಆಯುಕ್ತರೇ ಮಾಹಿತಿಯನ್ನ ನೀಡಲಿದ್ದಾರೆ. ಇನ್ನು ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂತದ್ದು ಆರ್ಥಿಕವಾದಂತಹ ಪರಿಸ್ಥಿತಿ. ಯಾಕಂದ್ರೆ ಈ ಡಿಸೆಂಬರ್ 31 ಹಾಗೆ ಜನವರಿ 1ನೇ ತಾರೀಕು ಇದೆಯಲ್ಲ, ಈ 2 ದಿನದಲ್ಲಿ ಈ ಅಬಕಾರಿ ಇಲಾಖೆಯಲ್ಲಿ ಅತಿ ಹೆಚ್ಚು ಲಾಭವನ್ನ ಪಡಿತಾರೆ. ಅದರಿಂದಾಗಿ ಈ ಬಾರ್ಗಳು, ರೆಸ್ಟೋರೆಂಟ್, ಪಬ್ ಇವುಗಳ ಕಥೆ ಏನು? ಇದು ಕೂಡ ಸದ್ಯಕ್ಕೆ ಕಾಡ್ತಾ ಇರುವಂತಹ ಪ್ರಶ್ನೆ. ಇನ್ನು ಕೆಲವು ಏರಿಯಾದಲ್ಲಿ ಮಾತ್ರ ನಿರ್ಬಂಧ ವಿಧಿಸಬಹುದು, ಹೆಚ್ಚು ಜನ ಓಡಾಡದಂತೆ ನಿರ್ಬಂಧ ಹೇರುವಂತಹ ಸಾಧ್ಯತೆ ಇದೆ. ಪಾರ್ಟಿ, ಡಿಜೆ, ಸಂಗೀತ ಕಾರ್ಯಕ್ರಮ ಮಾಡದಂತೆ ಸೂಚನೆಯನ್ನ ಕೊಡಬಹುದಾದಂತಹ ಸಾಧ್ಯತೆ ಇದೆ. ಇನ್ನು ಸಾರ್ವಜನಿಕವಾಗಿ ಹೊಸ ವರ್ಷಾಚರಣೆ ಮಾಡದಂತೆ ರೂಲ್ಸ್ ಗಳನ್ನ ಜಾರಿಗೆ ತರುವಂತಹ ಸಾಧ್ಯತೆ ಇರುವಂತದ್ದು. ಕ್ಲಬ್, ಪಬ್ಬು, ರೆಸ್ಟೋರೆಂಟ್ ನಲ್ಲಿ ನ್ಯೂ ಇಯರ್ ಪಾರ್ಟಿ ನಿಷೇಧಿಸಲಾಗುತ್ತೆ. ಅಂದ್ರೆ ಪಾರ್ಟಿಗಳನ್ನ ಮಾಡುವಂಥದ್ದು, ಜೋರಾಗಿ ಸೆಲೆಬ್ರೇಟ್ ಮಾಡುವಂಥದ್ದು, ಇದಕ್ಕೆ ನಿರ್ಬಂಧ ಹೇರುವಂತಹ ಸಾಧ್ಯತೆ ಇರುತ್ತೆ. ರಾತ್ರಿ 11 ಗಂಟೆ ನಂತರ ಬಾರ್, ರೆಸ್ಟೋರೆಂಟ್ ಕ್ಲೋಸ್ ಆಗುವಂತಹ ಸಾಧ್ಯತೆ ಇದೆ. ಹಾಗೆಯೇ ಮ್ಯೂಸಿಕ್, ಬ್ಯಾಂಡ್ ಇದೆಲ್ಲವನ್ನು ಕೂಡ ನಿಷೇಧದ ಬಗ್ಗೆ ಕೂಡ ಸೂಚನೆ ನೀಡುವಂತಹ ಸಾಧ್ಯತೆ ಇರುವಂಥದ್ದು. ಇದರ ಜೊತೆಗೆ ಆಯ್ದ ರಸ್ತೆ ಹಾಗೆ ಸ್ಥಳಗಳ ಸಂಚಾರಕ್ಕೆ ನಿರ್ಬಂಧ ಹೇರುವಂತಹ ಸಾಧ್ಯತೆ ಇದೆ. ಸಾರ್ವಜನಿಕವಾಗಿ ಹೊಸ ವರ್ಷದ ಪಾರ್ಟಿಗಳಿಗೆ ಒಟ್ಟಾರೆಯಾಗಿ ನಿಷೇಧ ಹೇರುವಂತಹ ಸಾಧ್ಯತೆ ಇದೆ. ಅಂದ್ರೆ ಕೆಲವೊಂದು ರಸ್ತೆಗಳಲ್ಲಿ, ಪ್ರಮುಖ ರಸ್ತೆಗಳಿದ್ದಾವೆ, MG ರೋಡ್, ಬ್ರಿಗೇಡ್ ರೋಡ್, ಈ ಒಂದು ರಸ್ತೆಗಳಲ್ಲಿ ಪ್ರತಿ ವರ್ಷ ಹೊಸ ವರ್ಷವನ್ನ ಬಹಳ ಅದ್ದೂರಿಯಾಗಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಾ ಇತ್ತು.
ಹೊಸ ವರ್ಷವನ್ನ ಬಹಳ ಅದ್ದೂರಿಯಾಗಿ ಸ್ವಾಗತ ಮಾಡ್ಕೊಳ್ತಾ ಇದ್ರು. ಬಟ್ ಈ ವರ್ಷ ಅದಕ್ಕೆ ಅವಕಾಶ ನೀಡುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇರುವಂಥದ್ದು. ಸಾರ್ವಜನಿಕವಾಗಿ ಹೊಸ ವರ್ಷದ ಪಾರ್ಟಿಗಳಿಗೆ ನಿಷೇಧ ಹೇರುವಂತಹ ಸಾಧ್ಯತೆ ಇದೆ. ಇದರ ಜೊತೆಗೆ ಈ ಬಾರ್, ರೆಸ್ಟೋರೆಂಟ್, ಪಬ್ಗಳು ಇವಕ್ಕೆ ಅವಕಾಶ ನೀಡ್ತಾರಾ ಇಲ್ವಾ, ಅಥವಾ ಅವಕಾಶ ನೀಡಿದ್ರು ಕೂಡ ಇದಕ್ಕೆ ಏನಾದ್ರು ಸಮಯ ನಿಗದಿಪಡಿಸ್ತಾರ? 10 ಗಂಟೆಗೆ, 11 ಗಂಟೆಗೆ ಅಥವಾ 12 ಗಂಟೆವರೆಗೂ ಕಾಲಾವಕಾಶ ಇರುತ್ತೆ. ಈ ರೀತಿಯಾಗಿ ಏನಾದರೂ ಕೊಡ್ತಾರಾ? ಇದೆಲ್ಲವನ್ನು ಕೂಡ ಸದ್ಯಕ್ಕೆ ಕಾದು ನೋಡಬೇಕಾಗಿದೆ. 5 ಗಂಟೆಗೆ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪೊಲೀಸ್ ಆಯುಕ್ತರು ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ಇನ್ನು ಹೊಸ ವರ್ಷದಂದು ರೂಲ್ಸ್ ಬ್ರೇಕ್ ಮಾಡಿದ್ರೆ ಗುನ್ನ, ಮಾರ್ಗಸೂಚಿಯನ್ನು ಸಿದ್ಧಪಡಿಸ್ತಾ ಇದೆ ಸರ್ಕಾರ. ಈಗಾಗಲೇ ಪೊಲೀಸ್ ಇಲಾಖೆ ಮಾರ್ಗಸೂಚಿಯನ್ನು ಸಿದ್ಧಪಡಿಸಿರುವಂತದ್ದು. ಅಕಸ್ಮಾತ್ ರೂಲ್ಸ್ ಬ್ರೇಕ್ ಮಾಡಿದ್ರೆ ಏನ್ ಹಾಗಾದ್ರೆ? ನ್ಯೂ ಇಯರ್ ವೇಳೆ ಪಾರ್ಟಿ ಪ್ರಿಯರಿಗೆ ಕಾದಿದೆ ಬಿಗ್ ಶಾಕ್. ಬೆಂಗಳೂರಿನಲ್ಲಿ ಬಿಬಿಎಂಪಿಯಿಂದ ಕಠಿಣ ರೂಲ್ಸ್ ಜಾರಿಯಾಗುತ್ತಾ ಹಾಗಾದ್ರೆ? ಬಿಬಿಎಂಪಿ ಕೂಡ ಈಗಾಗಲೇ ಕಠಿಣ ರೂಲ್ಸ್ ಗಳನ್ನ ಜಾರಿ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಅಷ್ಟಕ್ಕೂ ಬಿಬಿಎಂಪಿ ಹೇಳ್ತಾ ಇರುವಂತಹ ನ್ಯೂ ರೂಲ್ಸ್ ಗಳು ಏನು? ಒಂದ್ ಕಡೆ ಪೊಲೀಸ್ ಇಲಾಖೆ ಮಾರ್ಗಸೂಚಿಯನ್ನು ಸಿದ್ಧಪಡಿಸ್ತಾ ಇದೆ, ಮತ್ತೊಂದ್ ಕಡೆ ಬಿಬಿಎಂಪಿ ಕೂಡ ನ್ಯೂ ಇಯರ್ ಗ್ರ್ಯಾಂಡ್ ಸೆಲೆಬ್ರೇಷನ್ಗೆ ಬ್ರೇಕ್ ಹಾಕುತ್ತಾ ಹಾಗಾದ್ರೆ? ಡಿಜೆ, ಡ್ಯಾನ್ಸ್ ಕಾರ್ಯಕ್ರಮ, ವಿಶೇಷ ಪಾರ್ಟಿ ಇದೆಲ್ಲವನ್ನು ಕೂಡ ನಿಷೇಧ ಹೇರುವಂತಹ ಸಾಧ್ಯತೆ ಇದೆ. ನ್ಯೂ ಇಯರ್ ಪಾರ್ಟಿ ಪ್ರಿಯರಿಗೆ ಇದು ನಿಜಕ್ಕೂ ಕೂಡ ಬಿಗ್ ಶಾಕ್. ಒಂದ್ ಕಡೆ ಪೊಲೀಸ್ ಇಲಾಖೆ ಮಾರ್ಗಸೂಚಿ, ಮತ್ತೊಂದ್ ಕಡೆ ಬಿಬಿಎಂಪಿಯಿಂದ ಕೂಡ ಕಠಿಣ ರೂಲ್ಸ್ ಅನ್ನ ಜಾರಿಗೊಳಿಸಲಾಗುತ್ತೆ. ಅಷ್ಟಕ್ಕೂ ಬಿಬಿಎಂಪಿ ಹೇಳ್ತಾ ಇರುವಂತಹ ನ್ಯೂ ರೂಲ್ಸ್ ಗಳು ಏನ್ ಹಾಗಾದ್ರೆ? ಯಾವ ರೀತಿಯಾದಂತಹ ರೂಲ್ಸ್ ಗಳನ್ನ ಸಿದ್ಧಪಡಿಸ್ತಾ ಇದೆ ಹಾಗಾದ್ರೆ ಬಿಬಿಎಂಪಿ? ಹೊಸ ವರ್ಷದಂದು ರೂಲ್ಸ್ ಬ್ರೇಕ್ ಮಾಡಿದ್ರೆ ಗುನ್ನ ಬೀಳುತ್ತಾ ಹಾಗಾದ್ರೆ? ಅಂದ್ರೆ ನಿಮ್ಗೆ ಯಾವ ರೀತಿಯಾದಂತಹ ಶಿಕ್ಷೆಯನ್ನ ವಿಧಿಸಬಹುದು ಇದನ್ನು ಕೂಡ ಗಮನಿಸಬೇಕಾಗುತ್ತೆ. ಯಾಕಂದ್ರೆ ಮಾರ್ಗಸೂಚಿ ಇಷ್ಟೆಲ್ಲ ಕಷ್ಟಪಟ್ಟು ಪೊಲೀಸ್ ಇಲಾಖೆ, ಸರ್ಕಾರ, ಬಿಬಿಎಂಪಿ ಎಲ್ಲರೂ ಕೂಡ ಒಂದು ರೀತಿಯಾಗಿ ಮಾರ್ಗಸೂಚಿಯನ್ನು ಸಿದ್ಧಪಡಿಸಿದ್ದಾರೆ. ಇಷ್ಟೆಲ್ಲ ಕಷ್ಟಪಟ್ಟು ಮಾರ್ಗಸೂಚಿ ಸಿದ್ಧಪಡಿಸಿದ ನಂತರ ಅವ್ರು ಮಾಡಿದ್ರೆ ಮಾಡ್ಕೊಳ್ಳಿ, ನಮ್ಮ ಪಾಡಿಗೆ ನಾವು ಪಾರ್ಟಿ ಮಾಡ್ತೀವಿ ಅಂತ ಜನ ಏನಾದರೂ ಹೊರಗಡೆ ಬಂದ್ರು ಅಂತಂದ್ರೆ, ಅಥವಾ ರೂಲ್ಸ್ಗಳನ್ನ ಬ್ರೇಕ್ ಮಾಡಿದ್ರು ಅಂತಂದ್ರೆ ಯಾವ ರೀತಿಯಾದಂತಹ ಶಿಕ್ಷೆಗಳನ್ನ ವಿಧಿಸಲಾಗುತ್ತೆ ಹಾಗಾದ್ರೆ? ಅದ್ರ ಬಗ್ಗೆ ಕೂಡ ಮಾರ್ಗಸೂಚಿಯಲ್ಲಿ ಎಲ್ಲವನ್ನೂ ಕೂಡ ಹೇಳಲಾಗುತ್ತೆ. ಒಟ್ಟಾರೆಯಾಗಿ ಪೊಲೀಸ್ ಇಲಾಖೆ, ಮತ್ತೊಂದು ಕಡೆ ಬಿಬಿಎಂಪಿ ಎಲ್ಲರೂ ಕೂಡ ಮಾರ್ಗಸೂಚಿಯನ್ನು ಸಿದ್ಧಪಡಿಸ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಈ ಬಾರಿ ಯಾರೆಲ್ಲ ಹೊಸ ವರ್ಷವನ್ನ ಅದ್ಧೂರಿಯಾಗಿ ಸಡಗರ ಸಂಭ್ರಮದಿಂದ ಫುಲ್ ಜೋರಾಗಿ ಪಾರ್ಟಿ ಮಾಡಿಕೊಂಡು ಆಚರಣೆ ಮಾಡೋಣ ಅಂತ ಅನ್ಕೊಂಡಿದ್ರಿ, ಅದೆಲ್ಲದಕ್ಕೂ ಕೂಡ ಈ ಬಾರಿ ಕಡಿವಾಣ ಬೀಳುವಂತಹ ಸಾಧ್ಯತೆ ಈಗ ಸ್ಪಷ್ಟವಾಗಿ ಇರುವಂಥದ್ದು. ಒಂದ್ ಕಡೆ ಬಿಬಿಎಂಪಿ ಕೂಡ ಈಗಾಗಲೇ ರೂಲ್ಸ್ಗಳನ್ನ ಜಾರಿ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಇನ್ನು ನ್ಯೂ ಇಯರ್ ಗ್ರ್ಯಾಂಡ್ ಸೆಲೆಬ್ರೇಷನ್ಗೆ ಬ್ರೇಕ್ ಬೀಳುವಂತಹ ಸಾಧ್ಯತೆ ಬಹುತೇಕ ಈಗಾಗಲೇ ದಟ್ಟವಾಗ್ತಾ ಇದೆ. ಡಿಜೆ, ಡ್ಯಾನ್ಸ್ ಕಾರ್ಯಕ್ರಮ, ವಿಶೇಷ ಪಾರ್ಟಿ ಇದೆಲ್ಲವನ್ನು ಕೂಡ ನಿಷೇಧ ಹೇರುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿ ಇರುವಂಥದ್ದು. ಡಿಸೆಂಬರ್ 30ರಿಂದ ಜನವರಿ 2ನೇ ತಾರೀಕಿನವರೆಗೆ ವಿಶೇಷ ಆಚರಣೆಗಳನ್ನ ಬಂದ್ ಮಾಡಲಾಗುತ್ತೆ. ಕ್ಲಬ್, ಪಬ್, ರೆಸ್ಟೋರೆಂಟ್ಗಳಲ್ಲಿ ಗುಂಪಾಗಿ ಸೇರುವಂತಿಲ್ಲ. ಅಂದ್ರೆ ಅವಕಾಶ ಸಿಕ್ಕಿದ್ರು ಕೂಡ ಗುಂಪಾಗಿ ಸೇರುವಂತಿಲ್ಲ, ಸಾಮಾಜಿಕ ಅಂತರ ಇರಬೇಕು. ಕ್ಲಬ್, ಪಬ್, ರೆಸ್ಟೋರೆಂಟ್ ಎಂದಿನಂತೆ ತೆರೆಯೋದಕ್ಕೆ ಅವಕಾಶ ನೀಡುವಂತ ಸಾಧ್ಯತೆ ಇದೆ. ಆದ್ರೆ ಮಾರ್ಗಸೂಚಿಗಳನ್ನ ಅದಕ್ಕೂ ಕೂಡ ರಿಲೀಸ್ ಮಾಡಲಾಗುತ್ತೆ. ಸಾರ್ವಜನಿಕ ಸ್ಥಳ, ಮುಖ್ಯ ರಸ್ತೆಗಳಲ್ಲಿ ಜನ ಗುಂಪು ಸೇರುವಂತಿಲ್ಲ. ದಿನನಿತ್ಯದ ಸಾಮಾನ್ಯ ಕಾರ್ಯ ಚಟುವಟಿಕೆಗಳಿಗೆ ನಿರ್ಬಂಧ ಇಲ್ಲ. ಅಂದ್ರೆ ಈಗ ಏನು ರೂಲ್ಸ್ಗಳಿದ್ದಾವೆ ಅದಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಅಂಗಡಿ ಮುಂಗಟ್ಟುಗಳು ತೆರೆದಿರುತ್ತೆ, ಎಲ್ಲ ರೀತಿಯಾದಂತಹ ಅಗತ್ಯ ಸೇವೆಗಳಿರುತ್ತೆ. ಆಯ್ದ ರಸ್ತೆ ಸ್ಥಳಗಳಿಗೆ ಸಂಬಂಧಪಟ್ಟಂತೆ ಕಮಿಷನರ್ ಮಾರ್ಗಸೂಚಿಯನ್ನು ರಿಲೀಸ್ ಮಾಡ್ತಾರೆ. ಬೆಂಗಳೂರು ಪೊಲೀಸ್ ಆಯುಕ್ತರು ಹೆಚ್ಚಿನ ನಿರ್ಬಂಧವನ್ನು ವಿಧಿಸಬಹುದು. ಅಂದ್ರೆ ಆಯ್ದ ರಸ್ತೆಗಳು ಹಾಗೆ ಆಯ್ದ ಏರಿಯಾಗಳಲ್ಲಿ 65 ವರ್ಷದ ವೃದ್ಧರು, 20 ವರ್ಷದ ಮಕ್ಕಳು ಮನೆಯಲ್ಲೇ ಇರಬೇಕು. 20 ವರ್ಷಕ್ಕಿಂತ ಒಳಪಟ್ಟಂತವರು ಇವರೆಲ್ಲರೂ ಕೂಡ ಮನೆಯಲ್ಲೇ ಇರಬೇಕಾಗುತ್ತೆ. ಸಾರ್ವಜನಿಕ ಸ್ಥಳದಲ್ಲಿ ಮಾಸ್ಕ್, ಸಾಮಾಜಿಕ ಅಂತರ ಕಡ್ಡಾಯವಾಗಿ ಹಸಿರು ಪಟಾಕಿಗಳನ್ನ ಮಾತ್ರ ಹಚ್ಚಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಈಗಾಗಲೇ ಹೊಸ ವರ್ಷಕ್ಕೆ ಯಾವ ರೀತಿಯಾಗಿ ಮಾರ್ಗಸೂಚಿ ಇರುತ್ತೋ ಅಂತ ಜನ ಕೂಡ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಪ್ರತಿ ವರ್ಷ ಹೊಸ ವರ್ಷವನ್ನ ಬಹಳ ಸಡಗರ ಸಂಭ್ರಮ ಅದ್ದೂರಿಯಾಗಿ ಸ್ವಾಗತ ಮಾಡ್ಕೊಳ್ತಾ ಇದ್ರು. ಬಟ್ ಈ ವರ್ಷ ಹೇಗಪ್ಪ, ಅದಕ್ಕೆಲ್ಲ ಬ್ರೇಕ್ ಬೀಳುತ್ತಾ ಹಾಗಾದ್ರೆ? ಬೆಂಗಳೂರಿನಲ್ಲಿ ಹೇಗೆ, ಹಾಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೇಗೆ? ಈ ರೀತಿಯಾದಂತಹ ಪ್ರಶ್ನೆಗಳು ಸದ್ಯಕ್ಕೆ ಸಾರ್ವಜನಿಕರಲ್ಲಿ ಕಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಇವತ್ತು ಪೊಲೀಸ್ ಆಯುಕ್ತರು ಹೊರಡಿಸುವಂತಹ ಒಂದು ಪ್ರಕಟಣೆಯಲ್ಲಿ ಏನೆಲ್ಲ ಇರಬಹುದು ಅಂತ ಹಾಗಾದ್ರೆ?
ಶಮಂತ್, ರೂಪಾಂತರ ಕೊರೋನಾ ವೈರಸ್ನ ಭೀತಿಯ ಹಿನ್ನೆಲೆಯಲ್ಲಿ ಈಗಾಗಲೇ ಸರ್ಕಾರ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ. ಅಂದ್ರೆ ಎಂದಿನಂತೆ ಪ್ರತಿ ವರ್ಷ ಕೂಡ ಯಾವ ರೀತಿಯಾಗಿ ಹೊಸ ವರ್ಷಾಚರಣೆ ಸಂಭ್ರಮವನ್ನು ಬರಮಾಡ್ಕೊಳ್ತಿದ್ರೋ ಈ ವರ್ಷ ಆ ರೀತಿಯ ಆಚರಣೆಗಳಿಗೆ ಬ್ರೇಕ್ ಹಾಕುವಂತ ಸಾಧ್ಯತೆಗಳು ಹೆಚ್ಚಿರ್ತಕ್ಕಂಥದ್ದು. ಅಂದ್ರೆ ಬೆಂಗಳೂರಿನಲ್ಲಿ ಪ್ರಮುಖವಾಗಿ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಬ್ರಿಗೇಡ್ ರಸ್ತೆ, MG ರಸ್ತೆ, ಚರ್ಚ್ ಸ್ಟ್ರೀಟ್ ಸೇರಿದಂತೆ ಹಲವು ಏರಿಯಾಗಳಲ್ಲಿ, ಪಬ್ಗಳಲ್ಲಿ, ಕ್ಲಬ್ಗಳಲ್ಲೂ ಕೂಡ ಕಿಕ್ಕಿರಿದು ಜನ ಸೇರಿ ಅಲ್ಲಿ ತಮ್ಮ ಸಂಭ್ರಮಾಚರಣೆಯನ್ನು ಆಚರಣೆ ಮಾಡ್ಕೊಳ್ತಿದ್ರು. ಇದಕ್ಕೆಲ್ಲದಕ್ಕೂ ಕೂಡ ಸರ್ಕಾರ ಬ್ರೇಕ್ ಹಾಕುವಂತ ಮಾರ್ಗಸೂಚಿಗಳನ್ನ ಪ್ರಕಟಿಸಲಿದೆ ಅಂತ ಹೇಳಿ ಮಾತುಗಳು ಕೇಳಿ ಬಂದಿರತಕ್ಕಂಥದ್ದು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಅವರು ಈ ಕುರಿತು ಸಾಕಷ್ಟು ಇವೆಲ್ಲದಕ್ಕೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ಒಳಗೊಂಡಿರತಕ್ಕಂಥ ಗೈಡ್ಲೈನ್ಸ್ ಗಳನ್ನು ನೀಡಲಿದ್ದಾರೆ. ಈ ಗೈಡ್ಲೈನ್ಸ್ ಗಳ ಆಧಾರದ ಮೇಲೆ ಯಾವ ರೀತಿಯ ಹೊಸ ವರ್ಷಾಚರಣೆ ನಡೆಯಲಿದೆ ಅನ್ನೋದು ಸಾಕಷ್ಟು ಕುತೂಹಲವನ್ನು ಕೂಡ ಕೆರಳಿಸಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಗಮನಿಸೋದಾದ್ರೆ ಈಗಾಗಲೇ ಯಾವ ರಸ್ತೆಗಳಲ್ಲಿ, ಏರಿಯಾಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಜನರು ಸೇರಿ ಜನದಟ್ಟಣೆ ಉಂಟಾಗ್ತಿತ್ತೋ ಆ ಎಲ್ಲ ರಸ್ತೆಗಳು ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ಅಂದ್ರೆ ಪೊಲೀಸರ ಕಣ್ಗಾವಲಿನಲ್ಲಿ ಇರುತ್ತೆ ಅಂತ ಹೇಳಲಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಅಂದ್ರೆ ಜನರ ದಿನನಿತ್ಯದ ಕಾರ್ಯಚಟುವಟಿಕೆಗಳಿಗೆ ಅಡಚಣೆಯಾಗದಂತೆ ಒಂದಷ್ಟು ಗೈಡ್ಲೈನ್ಸ್ ಗಳನ್ನ ಜಾರಿಯನ್ನ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಕ್ಲಬ್ ಮತ್ತು ಪಬ್, ಬಾರ್ಗಳು ಸೇರಿದಂತೆ ನಿಗದಿತ ಅವಧಿಯ ಹೊರಗೆ ಇವೆಲ್ಲವೂ ಕೂಡ ಕಾರ್ಯಾಚರಣೆ ನಡೆಸಬೇಕು. ಅಂದ್ರೆ ಅಲ್ಲಿಯವರೆಗೂ ಕೂಡ ಇಂತಿಷ್ಟು ನಿಗದಿತ ಅವಧಿಯ ಒಳಗೆ ತಮ್ಮ ವ್ಯಾಪಾರ ವಹಿವಾಟನ್ನು ನಡೆಸಬೇಕು ಅಂತ ಹೇಳಿ ಗೈಡ್ಲೈನ್ಸ್ ಗಳನ್ನು ನೀಡುವಂತ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಅಷ್ಟೇ ಅಲ್ಲದೆ ಪಟಾಕಿಯನ್ನು ಹೊಡೆದು ಸಂಭ್ರಮಿಸುವಂತ ಸಾಧ್ಯತೆಗಳು ಇರತಕ್ಕಂಥ ಹಿನ್ನೆಲೆಯಲ್ಲಿ ಹಸಿರು ಪಟಾಕಿಯನ್ನು ಬಳಸಬೇಕು ಅಂತ ಹೇಳಿ ಗೈಡ್ಲೈನ್ಸ್ ನಲ್ಲಿ ಕೆಲವೊಂದು ನಿಯಮಾವಳಿಗಳನ್ನ ಜಾರಿಗೆ ತರಲಾಗ್ತಿದೆ ಅಂತ ಹೇಳಲಾಗ್ತಿದೆ. ಒಟ್ಟಾರೆಯಾಗಿ ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಅವರು ನೀಡಿರತಕ್ಕಂಥ ಈ ಒಂದು ಗೈಡ್ಲೈನ್ಸ್ ನ ಆಧಾರದ ಮೇಲೆ ರಾಜಧಾನಿಯಾಗಿರ್ತಕ್ಕಂಥ ಬೆಂಗಳೂರಿನಲ್ಲಿ ಯಾವ ರೀತಿಯ ಹೊಸ ವರ್ಷಾಚರಣೆ ನಡೆಯಲಿದೆ ಅನ್ನೋದು ಸಾಕಷ್ಟು ಕುತೂಹಲವನ್ನು ಮಾಡಿಸಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಹಿಂದೆ ನಡೆಸಿರ್ತಕ್ಕಂಥ ಅದ್ದೂರಿಯ ಆಚರಣೆಗೆ ಈ ವರ್ಷ ಬ್ರೇಕ್ ಬೀಳಲಿದೆ. ಸರಳವಾಗಿ ಹೊಸ ವರ್ಷಾಚರಣೆಯನ್ನು ಬರಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಜನಸಾಮಾನ್ಯರಿಗೆ ಎದುರಾಗಿರ್ತಕ್ಕಂಥದ್ದು. ಯಾಕಂದ್ರೆ ಕೊರೋನಾ ವೈರಸ್ ಹರಡುವಂತ ಭೀತಿಯ ಹಿನ್ನೆಲೆಯಲ್ಲಿ ಮಾಸ್ಕ್ ಅನ್ನ ಕಡ್ಡಾಯವಾಗಿ ಧರಿಸಿರಲೇಬೇಕು. ಈ ನಿಟ್ಟಿನಲ್ಲಿ ಕೆಲವೊಂದು ಏರಿಯಾಗಳಲ್ಲಿ, ರಸ್ತೆಗಳಲ್ಲಿ ತೆರಳುವಂತ ಸಂದರ್ಭದಲ್ಲೂ ಕೂಡ ಅನಿವಾರ್ಯತೆ ಇದ್ದರಷ್ಟೇ ರಸ್ತೆಗಳಲ್ಲಿ ಸಂಚರಿಸಬೇಕಾದಂತ ನಿಯಮಾವಳಿಗಳನ್ನು ಕೂಡ ಜಾರಿಗೆ ತರಲಿದ್ದಾರೆ. ಈ ನಿಟ್ಟಿನಲ್ಲಿ ಹಲವು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿ ಮಾರ್ಗಸೂಚಿಗಳನ್ನು ಈಗಾಗಲೇ ಸಿದ್ಧಪಡಿಸಲಾಗಿದ್ದು ಕೆಲವೇ ಗಂಟೆಗಳಲ್ಲಿ ಈ ಕುರಿತು ನಗರ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಕಮಲ್ ಪಂತ್ ಅವರು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಲಿದ್ದಾರೆ. ಶಮಂತ್, ಧನ್ಯವಾದ ಶಿವಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗಾಗಿ.